ಕುಟುಂಬ ರಾಜಕಾರಣ ಅನ್ನೋದು ಅಂತ್ಯ ಆಗಬೇಕು. ಇನ್ ಕೇಸ್ ಇವ್ರಿಗೆ ಯಾರಾದರೂ ಟಿಕೆಟ್ ಕೊಟ್ಟರೆ, ಇವರು ಕುಟುಂಬದಿಂದ ಟಿಕೆಟ್ ತಗೊಂಬಂದರೆ, ಈಗ ಒಂದು ರೂಮರ್ಸ್ ಇದೆ, ಇಲ್ಲಿ ಸುಮ್ಮನೆ ನೇಮ್ ಸೇಕ್ ಮುಸ್ಲಿಮ್ಸಿಗೆ ಕೊಟ್ಟು ಆ ಕಡೆ BJPಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ ಯಾರು ತೊಗೊಂಡ್ಬರ್ತಾರೆ, ಇಲ್ಲ ಅಂತಂದರೆ ಇವರೇ ಇಲ್ಲಿ ತರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಏನಾದರೂ ಟಿಕೆಟ್ ತೊಗೊಂಬಂದಾಗ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾವು ಇದರ ಇಂಡಿಪೆಂಡೆಂಟ್ ಕ್ಯಾಂಡ್ ನಮ್ಮ ಕಡೆಯಿಂದ ಆಗ್ತೀವಿ, ಇಲ್ಲ ಮುಸ್ಲಿಮ್ಸ್ ಸ್ವಲ್ಪ ಜನ ನಾವು ಇಂಡಿಪೆಂಡೆಂಟ್ ನಿಲ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಎಲ್ಲೋ ಒಂದು ವಿಡಿಯೋ ನೋಡಿದೆವು, ಇಬ್ಬರು ಸಾದಿಕ್ ಪೈಲ್ವಾನ್ ಅವರು ನಿಲ್ತೀವಂತ ಒಂದು ವಿಡಿಯೋ ನೋಡಿದೆ, ಎಷ್ಟು ಸತ್ಯ ಗೊತ್ತಿಲ್ಲ. ನಿಂತಾಗ ನಾವು ಅವ್ರಿಗೆ ಬೆಂಬಲ ಮಾಡ್ತೀವಿ. ಯಾವ ಕಾರಣಕ್ಕೂ ಕೂಡ ಕುಟುಂಬ ರಾಜಕಾರಣ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ. ಸೊ ಇದು ನಮ್ಮ ಸ್ವಾಭಿಮಾನಿ ಬಳಗದ ಒಂದು ಧ್ಯೇಯ ಅಂತ ಹೇಳ್ಬೋದು, ಅಥವಾ ಒಂದು ಭರವಸೆ ದಾವಣಗೆರೆ ಜನತೆಗೆ ಅಂತಲೂ ಹೇಳ್ಬೋದು. ಆವಾಗ ನಾವು ಈಗ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಮಾಡ್ತೀವಲ್ಲ, ಹಂಗೆ ನೋಡಿದಾಗ ಕುಟುಂಬ ರಾಜಕಾರಣ ದಾವಣಗೆರೆ ಕ್ಷೇತ್ರಕ್ಕೆ ಹೆಚ್ಚು ಮಾರಕ ಆಗಿರೋದ್ರಿಂದ ನಾವು ಖಂಡಿತವಾಗಿಯೂ BJP ಸಪೋರ್ಟ್ ಮಾಡಲ್ಲ, ಇವ್ರ ವಿರುದ್ಧ ನಾವು ಆಯ್ತು ಅವ್ರಿಗೆ ಬೆನಿಫಿಟ್ ಆಗೋದಿದ್ರೆ ಆಗಲಿ, ಅದರಿಂದ ನೇರವಾಗಿ ಸಪೋರ್ಟ್ ಮಾಡಲ್ಲ. ಈಗ ನಾನು ನೇರವಾಗಿ ಬಂದು ನಾನು BJP ಸಪೋರ್ಟ್ ಮಾಡ್ತೀನಿ ಅಂತ ಹೋಗಲ್ಲ. ಬಟ್ ನಾನು ಹೇಳ್ದಂಗೆ ನಮ್ಮ ಕಡೆಯಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಹಾಕ್ಬೋದು ಈ ಕಡೆಯಿಂದ ನಿಂತ್ಕೊಂಡ್ರೆ. ಸೊ ನಮ್ಮ ಕಡೆಯಿಂದ ಒಂದು ಕ್ಯಾಂಡಿಡೇಟ್, ಯಾಕಂದರೆ ಆ ಸಾಮರ್ಥ್ಯ ನಮ್ಮ ಹತ್ರ ಇದೆ, ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಂಡು ಒಳ್ಳೆ ಎಲೆಕ್ಷನ್ ಮಾಡೋ ಸಾಮರ್ಥ್ಯ ಇದೆ. ಸೊ ಆ ರೀತಿ ಮಾಡ್ತೀವಿ ಹೊರತು ನಾವು ನೇರವಾಗಿ ಬೆಂಬಲ ಮಾಡಲ್ಲ.